ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಇಂದು ಡ್ರೈ ಮ್ಯಾಂಗೋ ಪಿಕ್ಕಲ್ ಕೇರಳ ಸ್ಟೈಲ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಳ್ಳೆ ಹುಳಿ ಇರುವಂಥ ಮಾವಿನಕಾಯಿ ಒಂದು ದಿನ ಬಿಸಿಲಲ್ಲಿ ಫುಲ್ಲು ಒಣಗಿಸ್ಬಿಟ್ಟು ಸಾಯಂಕಾಲ ಎತ್ತು ಮಡಗಿ. ಆಮೇಲೆ ನಮಗೆ ಬೇಕಾಗಿರೋದು ಸಾಸಿವೆ ತಿಕ್ಕಿರೋ ಬೇಳೆ, ಆಮೇಲೆ ಹಿಂಗು ಸ್ವಲ್ಪ, ಆಮೇಲೆ ಎಳ್ಳೆಣ್ಣೆ, ಉಪ್ಪು ಹಾಗೂ ಜೀರಿಗೆ ಪುಡಿ, ಆಮೇಲೆ ಒಣಮೆಣಸಿನ್ಕಾಯಿ ಕುಟ್ಟಿರೋದು ಹಾಗೂ ಮೆಂತ್ಯ ಪೌಡರ್. ಎಷ್ಟು ಪದಾರ್ಥ ಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕೊಳ್ಳೋಣ. ನಾನಿವಾಗ ಇಲ್ಲಿ ಒಂದು 50-60 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಚಿಕ್ಕಿರೋ ಬೇಳೆ ಅದನ್ನು ಹಾಕ್ಬಿಟ್ಟು 1 ಸೆಕೆಂಡ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಲೋ ಫ್ಲೇಮಲ್ಲೇ ಇರಲಿ, ಕಲರ್ ಚೇಂಜ್ ಆಗಬಾರ್ದು. ಸಾಸಿವೆ ಬೇಳೆ ನಮಗೆ ಕಾಣಿಸ್ಬೇಕು. ಉಪ್ಪಿನಕಾಯಿ ಒಂದೊಂದು ಪೀಸ್ ಮಾವಿನಕಾಯಿ ಮೇಲೆ ಅದು ಕೋಟ್ ಆಗುತ್ತೆ. ಸೊ ಚೆನ್ನಾಗಿ ಅದು ಕುದಿಯೆಲ್ಲ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ನಾನಿಲ್ಲೊಂದು 2 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮೆಂತ್ಯ ಪೌಡ್ರು. ಮೆಂತ್ಯನ ಜಸ್ಟ್ ಒಂದ್ಸಲಿ ಬಾಣಲೆಯಲ್ಲಿ ಡ್ರೈ ಫ್ರೈ ಮಾಡಿ, ಒಂದೇ 1 ಸೆಕೆಂಡ್ ಡ್ರೈ ಫ್ರೈ ಮಾಡಿ ಪೌಡ್ರ್ ಮಾಡಿರೋದು. ಇದು ಮೂರನ್ನು ಹಾಕಿ ಚೆನ್ನಾಗಿ ಆ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಸಾಕು. 1 ನಿಮಿಷ ಫ್ರೈ ಆದಮೇಲೆ ನಾವು ಕುಟ್ಟಿರುವಂಥ ಒಣಮೆಣಸಿನ್ಕಾಯಿನ ಪೌಡರು ಕುಟ್ಟಿರೋದು, ಫುಲ್ ಫೈನ್ ಪೌಡ್ರ್ ಆಗಂಗಿಲ್ಲ, ಜಸ್ಟ್ ಕುಟ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಥರ ಇರಬೇಕು. ಇದನ್ನು ಕೂಡ ಅದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಸೀದೋಗೋ ಚಾನ್ಸಸ್ ಇದೆ. ಸೊ ಲೋ ಫ್ಲೇಮಲ್ಲೇ ಮಾಡಿ. ಸೊ ಇದು ಈ ರೀತಿಯಲ್ಲಿ ಕುದಿ ಬರ್ತಾ ಇದೆ. ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಹೆಲ್ಜಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಪೌಡರು. ಆ ಹಿಂಗನ್ನು ಹಾಕ್ಬಿಟ್ಟು ನಾವು ಆಗಲೇ ಈ ಮಾವಿನಕಾಯಿ ಜಸ್ಟ್ ಕಟ್ ಮಾಡಿ ಒಂದೇ ಒಂದು ಬಿಸಿಲು, ಒಳ್ಳೆ ಬಿಸಿಲಿರೋ ಟೈಮಲ್ಲಿ ಒಂದೇ ಒಂದು ಬಿಸಿಲಿಗೆ ಮಡಗಿ ಸಾಯಂಕಾಲ ತೆಗೆದುಬಿಡಿ. ಇಷ್ಟೇ ಒಣಗಬೇಕಾಗಿರೋದು, ಜಾಸ್ತಿ ಒಣಗಬಾರ್ದು. ಸೊ ಈ ಪ್ರೊಸೆಸಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಉಪ್ಪನ್ನು ನಾವು ಹಾಕ್ಕೊಂಡಿಲ್ಲ, ಉಪ್ಪು ಲಾಸ್ಟಲ್ಲಿ ಹಾಕೋಣ. ಚೆನ್ನಾಗಿ ಎಲ್ಲ ಕಡೆ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂತಿರೋರು ಬೇಕಾದ್ರೆ ಸ್ವಲ್ಪ ಮುಂದೆ ಇರಲಿ, ಅಲ್ಲಿ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ತುಂಬ ದಿನ ನಿಮಗೆ ಸ್ಟೋರ್ ಮಾಡ್ಕೊಬೋದು. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು ಏನೂ ಹಾಕಿಲ್ಲ. ಪ್ಯೂರ್ ನ್ಯಾಚುರಲ್ ಆಗಿ ಕೇರಳ ಸ್ಟೈಲ್ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಆಮೇಲೆ ಇದನ್ನು ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿಕೊಬೋದು ನೀಟಾಗಿ. ಗಾಜಿನ ಕಂಟೈನರು, ಪ್ಲಾಸ್ಟಿಕ್ ಕಂಟೈನರು ಯಾವುದೋ ಆಗಲಿ, ಒಳಗಡೆ ನೀರಾಂಶ ಸ್ವಲ್ಪನೇ ಇಲ್ದಂಗೆ ನೀಟಾಗಿ ಒರೆಸಿ ಈ ಥರ ಸ್ಟೋರ್ ಮಾಡಿ ವರ್ಷಾನುಗಟ್ಟಲೆ ಇಕ್ಬೋದು. ನಮ್ಮ ಮನೆಯಲ್ಲ 3 ವರ್ಷ 4 ವರ್ಷ ಇಕ್ಕಿದ್ರು ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ ರೆಸಿಪಿ. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ವೆರೈಟಿ ಫುಡ್ ರೆಸಿಪಿ ಹಾಗೂ ಕೇರಳ ಕನ್ನಡ ಫುಡ್ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.